ಶ್ರೀ ಸಿದ್ದರಾಮಯ್ಯನವರದು, ಹಾಗೆ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರದು ಹಾಗೂ ಎಲ್ಲ ಸಚಿವರುಗಳದ್ದು ಓದಿ. ವಿದ್ಯಾವಂತ ನಿರುದ್ಯೋಗ ಯುವಕ ಯುವತಿಯರಿಗೆ ಹಣಕಾಸಿನ ನೆರವನ್ನು ನೀಡಿ ಅವರಲ್ಲಿ ಆತ್ಮಸ್ಥೈರ್ಯವನ್ನು ಬೆಳೆಸಿ ಸ್ವಾವಲಂಬಿಗಳನ್ನಾಗಿಸಲು ಯುವ ನಿಧಿ ಯೋಜನೆ ಸಹಕಾರಿ. ಬರಲಿ ಬಂಧುಗಳೇ, ನಿಮ್ಮ ಜೋರಾದ ಚಪ್ಪಾಳೆಯ ಮುಖೇನ ಈ ಕಾರ್ಯಕ್ರಮದ ಐತಿಹಾಸಿಕ ಉದ್ಘಾಟನೆ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರಿಂದ. ಬಂಧುಗಳೇ, ಹೊಂಬಾಳೆ ಅರಳಿ ನಿಂತಿದೆ. ಯಾವುದೇ ಶುಭ ಕಾರ್ಯವಿರಲಿ ಅಲ್ಲಿ ಹೊಂಬಾಳೆಯನ್ನ ಮುಂಚೂಣಿಗೆ ತರುವಂಥದ್ದು ಸತ್ಸಂಪ್ರದಾಯ. ಮಲೆನಾಡಿನ ಈ ಪರಂಪರೆಯಂತೆ ಸಂಪ್ರದಾಯದಂತೆ ಎಲ್ಲರ ಬದುಕಿನಲ್ಲೂ ಆರ್ಥಿಕ ಶಕ್ತಿ ತುಂಬಬೇಕು ಎನ್ನುವಂತಹ ಆಶಯದಿಂದ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಯುವ ನಿಧಿ ನೇರ ನಗದು ವರ್ಗಾವಣೆ ಮೂಲಕ ನಿರುದ್ಯೋಗ ಭತ್ಯೆ ಪಾವತಿಯ ಚಾಲನೆ ನೆರವೇರಿದೆ. ಇದೀಗ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ನೆರವೇರಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತೆರಳುತ್ತಾ ಇದ್ದಾರೆ. ಬಂಧುಗಳೇ, ವಿವೇಕವಾಣಿ ಸ್ವಾಮಿ ವಿವೇಕಾನಂದರಿಗೆ ಪುಷ್ಪಾರ್ಚನೆ. ಈ ದಿನ ರಾಷ್ಟ್ರೀಯ ಯುವ ದಿನ. ಈ ವಿವೇಕಾನಂದರ ಆಶೀರ್ವಾದ, ಅವರು ಹಾಕಿಕೊಟ್ಟಂತಹ ದಿಟ್ಟವಾದ ಹೆಜ್ಜೆಗಳು ನಮಗೆ ಸದಾ ಮಾರ್ಗದರ್ಶನವಾಗಲಿ ಅಂತ ರಾಜ್ಯದ ಜನತೆಯ ಪರವಾಗಿ ಇದೀಗ ಪುಷ್ಪಾರ್ಚನೆ. ವಿವೇಕವಾಣಿ ಎಲ್ಲೆಲ್ಲೂ ಮೊಳಗಬೇಕು. ಬಂಧುಗಳೇ, ಗಟ್ಟಿ ಗುಂಡಿಗೆಯನ್ನು ಪಡೆಯಿರಿ, ಕಷ್ಟಪಟ್ಟು ದುಡಿಯಿರಿ, ನೀವು ಗುರಿ ಸೇರುವುದು ನಿಶ್ಚಯ ಎಂದಿದ್ದಾರೆ ವೀರ ಸನ್ಯಾಸಿ ವಿವೇಕಾನಂದರು. ಹಾಗೆಯೇ ಒಂದು ಸಾಮಾನ್ಯ ಕೆಲಸವನ್ನ ಅತ್ಯುತ್ತಮವಾಗಿ ಮಾಡೋದ್ರಿಂದ ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ ಅಂತ ಸ್ವಾಮಿ ವಿವೇಕಾನಂದರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರು ಆಡಿದಂತಹ ಒಂದೊಂದು ನುಡಿಗಳು ಸಹ ಅಂದಿಗೂ ಇಂದಿಗೂ ಮುಂದಿಗೂ ಸದಾ ಪ್ರೇರಕವಾಗಿರುತ್ತವೆ. ಬಂಧುಗಳೇ, ಹಿಂತಿರುಗಿ ನೋಡಬೇಡಿ, ಯಾವಾಗಲೂ ಮುನ್ನಡೆಯಿರಿ. ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ಸಾಹಸ ಮತ್ತು ಅನಂತ ತಾಳ್ಮೆ ಇವುಗಳಿದ್ದರೆ ಮಾತ್ರ ಮಹತ್ ಕಾರ್ಯಗಳನ್ನು ಸಾಧಿಸಲು ಸಾಧ್ಯ ಎಂದವರು ಸ್ವಾಮಿ ವಿವೇಕಾನಂದರು. ಬಂಧುಗಳೇ, ಇನ್ನು ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಬಿ ಪಾಟೀಲ್ ಅವರಿಂದ ಮಾತುಗಳು. ಸ್ವಾಗತಿಸಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್. ಶರಣರ ನಾಡು ಶಿವಮೊಗ್ಗದಲ್ಲಿ ಯುವಕರ ಸ್ಫೂರ್ತಿದಾಯಕ ವಿವೇಕಾನಂದರ ಜಯಂತಿಯ ದಿವಸ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಯುವ ನಿಧಿ ಕಾರ್ಯಕ್ರಮದ ಲೋಕಾರ್ಪಣೆಗೆ ಆಗಮಿಸಿರ್ತಕ್ಕಂಥ ಈ ರಾಜ್ಯ ಕಂಡಿರ್ತಕ್ಕಂಥ ಅಪರೂಪದ ಮುಖ್ಯಮಂತ್ರಿಗಳು, ಬಡವರ ಬಂಧು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರೇ ಮತ್ತು ಕರ್ನಾಟಕ ರಾಜ್ಯದ ಒಬ್ಬ ಡೈನಮಿಕ್ ಲೀಡರ್ ಆಗಿರ್ತಕ್ಕಂಥ ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ಜಿಯವರೇ, ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಶ್ರಮಿಸಿ ಇದಕ್ಕೆ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪಾಜಿಯವರೇ, ಕೆ.ಜೆ. ಜಾರ್ಜ್ ಅವರೇ, ಡಾಕ್ಟರ್ ಸುಧಾಕರ್ ಅವರೇ, ನಾಗೇಂದ್ರ ಅವರೇ ಮತ್ತು ಮೊಳಕಾಲ್ ವೈದ್ಯನವರೇ ಮತ್ತು ಸಂಸತ್ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವರೇ, ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಚನ್ನಬಸಪ್ಪನವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ಅಧಿಕಾರಿ ಮಿತ್ರರೇ ಮತ್ತು ಎಲ್ಲ ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಇವತ್ತು ಶಿವಮೊಗ್ಗ ನಗರದ ಫ್ರೀಡಮ್ ಪಾರ್ಕಿನಲ್ಲಿ ಈ ಒಂದು ಕಾರ್ಯಕ್ರಮ ಈ ರಾಜ್ಯದ ಯುವಕರಿಗೆ ಒಂದು ಮಹಾನ್ ಕೊಡುಗೆಯನ್ನು ನಮ್ಮ ಸರ್ಕಾರ ಕೊಡಲಿಕ್ಕೆ ಮುಂದಾಗಿದೆ. ಅದರಲ್ಲಿ ವಿಶೇಷವಾಗಿ ಯುವ ನಿಧಿ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಸುಮಾರು 70,000 ವಿದ್ಯಾರ್ಥಿನಿಯರು ಇದಕ್ಕೆ ಈಗಾಗಲೇ ಎನ್ರೋಲ್ಮೆಂಟ್ ಆಗಿದೆ ಮತ್ತು ಸುಮಾರು 5 ಲಕ್ಷ ಇವತ್ತು ವಿದ್ಯಾರ್ಥಿನಿಯರು ಯಾರು ಡಿಗ್ರಿ ಮತ್ತು ಡಿಪ್ಲೊಮಾ 22-23ರಲ್ಲಿ ಪಾಸ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಅವಕಾಶ ಇದೆ. ಅದಕ್ಕಾಗಿ ನಾನು ವಿಶೇಷವಾಗಿ ಇವತ್ತು ಏನು ಇಲ್ಲಿ ಬಂದಿರತಕ್ಕಂಥ ಯುವಕರು ಮತ್ತು ಯುವತಿಯರಿಗೆ ನನ್ನ ಮನವಿ ಏನಿದೆ ಅಂದರೆ, ತಾವೆಲ್ಲರೂ ಕೂಡ ಈ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾವು ಡಿಗ್ರಿ ಹೋಲ್ಡರ್ಗೆ 3,000 ರೂಪಾಯಿ ಪ್ರತಿ ತಿಂಗಳಿಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾವು ಡಿಗ್ರಿ ಹೋಲ್ಡರ್ಗೆ 3,000 ರೂಪಾಯಿ ಪ್ರತಿ ತಿಂಗಳಿಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ
ಪ್ರತಿ ತಿಂಗಳಿಗೆ 2 ವರ್ಷ ತನಕ ಕೊಡ್ತಕ್ಕಂಥ ಇದೇನು ಯುವ ನಿಧಿ ಕಾರ್ಯಕ್ರಮ ಇದೆ, ಇದರ ಲಾಭವನ್ನು ತಾವು ತೆಗೆದುಕೊಳ್ಬೇಕು. ನಮ್ಮ ಈ ಯುವ ನಿಧಿಯ ಜೊತೆ ನಿರುದ್ಯೋಗಿ ಯುವಕರಿಗೆ ಹಣ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ಸರ್ಕಾರದ ಗುರಿ ಈ ನಿರುದ್ಯೋಗಿ ಯುವಕರಿಗೆ ಈ ಯುವ ನಿಧಿಯ ಜೊತೆ ಅವರಿಗೆ ನಾವು ಕೌಶಲ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅವ್ರಿಗೆ ಎಂಪ್ಲಾಯಬಲ್ ಸ್ಕಿಲ್ ಅನ್ನು ಕೊಟ್ಟು ಅವ್ರಿಗೆ ಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಉದ್ದೇಶ ಕೂಡ ಇದೆ. ಅದಕ್ಕಾಗಿ ನೀವು ಯಾರ್ಯಾರು ಸೇವಾ ಸಿಂಧು ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಿ ಅವ್ರಿಗೆಲ್ಲರೂ ಕೂಡ ನಮ್ಮ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ಅವ್ರಿಗೆ ಆನ್ ಬೋರ್ಡ್ ಅನ್ನು ತಂದು ನಿಮಗೆ ಯಾವುದು ಎಂಪ್ಲಾಯಬಲ್ ಸ್ಕಿಲ್ ನಿಮಗೆ ಇಷ್ಟ ಇದೆ ಅದನ್ನು ಕೊಟ್ಟು ನಿಮಗೆ ಪ್ಲೇಸ್ಮೆಂಟ್ ಅನ್ನು ಮಾಡಿಸ್ತಕ್ಕಂಥ ಸದುದ್ದೇಶ ಈ ಸರ್ಕಾರದಿದೆ.